ಕ್ಯಾಮ್ರಾ ಕೆಳಗೆ ಬಂದ್ರಿ ಇಲ್ಲಿ ಅಲ್ಲಿ ಏನೋ ಏನಪ್ಪ ಏನ್ ತೊಂದ್ರೆ ಆಯ್ತು ಏನ್ ಕತೆ ಚಂದ್ರು ಚಂದ್ರು ರೀ ಈಶ್ವರ್ ಅಲ್ಲ ರೀ ಏನ್ರಿ ಮಾಡ್ತಾ ಇದ್ರಿ ಕಾರ್ ತಗೊಂಡ್ರಿ ಬೇಗ ಸುಂದ್ರ ನೀರ್ ತಗೊಂಡ್ ಬರ ರೀ ರಾಜಾರಾವ್ ಏನ್ರಿ ಮಾಡ್ತಾ ಇದ್ರಿ ಬೇಗ ಬನ್ರಿ ಆಂಬುಲೆನ್ಸ್ ಫೋನ್ ಮಾಡ್ರಿ ಸರ್ ಏನು ಬೇಕಾಗಿಲ್ಲ ಸರ್ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಸೂಪರ್ ಆಕ್ಟಿಂಗ್ ನೀವು ಬಿದ್ದಾಗ ಎಲ್ಲಿ ಏಟ್ ಬಿದ್ಬಿಟ್ಟು ಅಂತ ಎದಕೊಂಡ್ಬಿಟ್ಟಿದ್ದೆ ನಾನು ಹೆದರ್ಕೋಬೇಡಿ ಡೈರೆಕ್ಟರ್ ಕೈ ಮುರಿಲಿ ಕಾಲ್ ಮುರಿಲಿ ಸೊಂಟಾನೆ ಮುರಿಲಿ ಯಾವಾಗ್ಲೂ ನನ್ನ ಜೊತೆಲೇ ಇರ್ತಾನೆ ನನ್ನ ಆಪ್ತ ಮಿತ್ರ ಆಪತ್ ಬಾಂಧವ ಸಂಜೀವಿ ಸಿನೋಡೆಕ್ಸ್ ಎನಿ ಪ್ರೊಫೆಷನ್ ಎನಿ ಅಕೇಶನ್ ಯೂಸ್ ಸಿನೋಡೆಕ್ಸ್ 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 ಗುಡ್ ವೆರಿ ಗುಡ್ ಮಿಸ್ಟರ್ ಚಂದ್ರು ನೀವು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನೆಲ್ಲಿ ಸರ್ ಆಕ್ಟ್ ಮಾಡಿದೆ ಶೂಟಿಂಗ್ ನೋಡೋಣ ಅಂತ ಹೋದೆ ನಮ್ಮ ಡೈರೆಕ್ಟರ್ ನನ್ನ ಹಿಡಿದಾಕ್ಬಿಟ್ರು. ಯಾಕೆ ಚೆನ್ನಾಗಿ ಮಾಡಿಲ್ವಾ? ನಾನು ಇನ್ನೊಬ್ಬರನ್ನ ಹಾಕೋಬೇಕು ಅಂತ ಇರ್ಲಿಲ್ವಾ? ಅವ್ರಿಗಿಂತ ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ಯುವರ್ ಪರ್ಫಾರ್ಮೆನ್ಸ್. ಹೌದು, ಪರ್ಸನಾಲಿಟಿ ಚೆನ್ನಾಗಿದೆ, ಒಳ್ಳೆ ನಾಯಕ ನಟರಾಗಿದ್ದೀರಾ. ಬಾಂಬೆಗೆ ಹೋಗ್ಬಿಡಿ, ಇನ್ಫ್ಲೂಯೆನ್ಸ್ ಮಾಡ್ತೀನಿ, ಯಾವ್ದಾದ್ರು ಹಿಂದಿ ಫಿಲ್ಮ್ ನಲ್ಲಿ ನಾಯಕ ಆಗ್ಬಿಡಿವ್ರಾ? ರೀ ಸ್ವಾಮಿ, ನಿಮ್ ರಾಜಕೀಯ ಇಲ್ಲೂ ಮಾಡಬೇಡಿ. ನಮ್ ಕಂಪ್ನಿ ಇಂಪಾರ್ಟೆಂಟ್ ಪರ್ಸನ್ ಅಂತ. ಯಾಕೆ ಸ್ವಾಮಿ, ನಾನು ಯಾರು ಅಂತ ಗೊತ್ತಾಗಲಿಲ್ಲ ನಿಮ್ಗೆ? ನಮ್ಮ ಅಣ್ಣ ರಾಜಕೀಯ ಮಾಡ್ತಿರೋದು, ಮುಖ್ಯಮಂತ್ರಿ ಚಂದ್ರು. ನಾನಲ್ಲ, ನಾನು ಫಿಲ್ಮ್ ಡೈರೆಕ್ಟರ್ ಅಂತ ಹುಡುಗಲ್ಲ. ಆಮೇಲೆ ನಾನು ಇನ್ನೊಂದು ಪ್ಲಾಟ್ ತಯಾರು ಮಾಡಿದ್ದೀನಿ ಟ್ಯಾಬ್ಲೆಟ್ಸ್ ಮೇಲೆ, ಅದ್ರಲ್ಲಿ ನೀನು ಆಕ್ಟ್ ಮಾಡ್ಬೇಕಪ್ಪ. ಓಕೆ ಸರ್, ಐ ಆಮ್ ಆಲ್ವೇಸ್ ರೆಡಿ. ಥ್ಯಾಂಕ್ ಯು. ಯಾವ ಸೀಮೆ ತಾಯಿರಿ ನೀವು? ಬೆಕ್ಕು ನಾಯಿ ಮರಿ ಹಾಕಿದ್ರೆ ಎಷ್ಟೋ ಜೋಪಾನವಾಗಿ ನೋಡ್ಕೊಳ್ಳುತ್ತೆ. ಮಗುನ ಹೆತ್ಬಿಟ್ಟು ರಸ್ತೆಯಲ್ಲಿ ಬಿಟ್ಬಿಟ್ರಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ನಿಮ್ಮಂತವ್ರು ಮಗು ಬೇರೆ ಕೇಡು. ತಗೊಳ್ಳಿ ಮಗುನ. ಅರೆ, ಏನ್ ಮುಖ ನೋಡ್ತಾ ಇದ್ದೀರಾ? ತಗೊಳ್ರಿ ಮಗುನ. ಈ ಮಗು ನಂದು ಸರ್. ದೇವ್ರು ಬಂದಾಗ ಬಂದು ನನ್ ಮಗುನ್ ಕಾಪಾಡಿದ್ರಿ. ನಿಮ್ಮ ಮಗುನ? ಹೌದು ಸರ್. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಮಗು ನಿಮ್ದು ಅಂತ ತಿಳ್ಕೊಂಡು ನಾನು ಏನೇನೋ ಮಾತಾಡ್ಬಿಟ್ಟೆ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಹಲೋ. ಶಿಟ್. ಮಿಕ್ಕಿದ್ ಯಾವಾಗಪ್ಪ ಸೇರ್ಸೋದು? ಅಯ್ಯೋ, ಹಾಳು ಮನುಷ್ಯ ಜನ್ಮವೇ, ಯಾಕಪ್ಪ ಕೊಟ್ಟ ದೇವರು ಈ ಜನ್ಮನ? ಹಳೆ ಜೋಡ್ನಲ್ಲಿ ಜೋಡಿಸ್ಕೊಂಡು ಹೊಡ್ಕೋಬೇಕು. ಯಾವ್ದಾದ್ರು ಕಾಗೇನೋ ಗೂಬೇನೋ ಹಾಗೆ ಹುಟ್ಟಿದ್ರೆ ಕಂಡು ಮರದ ಮೇಲೆಲ್ಲ ಜೋಡಿ ಮಾಡ್ಕೊಂಡು ಜಾಲಿ ಆಗಿರ್ಬೋದಾಗಿತ್ತಲ್ಲ. ಹಲೋ, ಟ್ರಂಕಲ ಕೊಡಿ. ನಮ್ಮನೆ ನಾ ಎಷ್ಟೋ ವಾಸಿ, ಚಿತ್ತೆ ಮಳೆ ಬಂದ್ರೆ 10 ಫ್ರೆಂಡ್ಸ್, ಅದಕ್ಕೆ ನಾನು ಇದೀನಿ ದಂಡಕ್ಕೆ. ಮಿಸ್ಟರ್ ಟಿವಿ ರಾವ್, ವಿಲ್ ಯು ಪ್ಲೀಸ್ ಕೈಂಡ್ಲಿ ಕೀಪ್ ಕ್ವೈಟ್? ಆಯ್ತಪ್ಪ, ನೀನ್ ಮಾತಾಡು. ಹಲೋ ಹಲೋ, ಲತಾ ಡಾರ್ಲಿಂಗ್, ಹೌ ಆರ್ ಯು? ಹೇಗಿದೆಯಾ ಚಿನ್ನ? ದಿನದ 24 ಗಂಟೆನಲ್ಲಿ ಮಲ್ಕೊಳ್ಳೋ 6 ಗಂಟೆ ಬಿಟ್ಟು ಮಿಕ್ಕ 18 ಗಂಟೆ ಕಾಲ ನಿಂದೇ ಜ್ಞಾಪಕ. ಐ ಪ್ರಾಮಿಸ್, ಸತ್ಯವಾಗ್ಲು. ನೀನ್ ಕೇಳಿದ್ರೆ ಇಲ್ಲ ಅಂತೀನಾ? ಎಲ್ಲಿ ನಮ್ಮ ಮಾಮೂಲಿ ಕೊಡು. ಥ್ಯಾಂಕ್ ಯು ಡಾಲಿ. ನಂದ ಓಕೆ, ಬಾಯ್ ಬಾಯ್. ಇದೇನು ಆಫೀಸ? ರೊಮ್ಯಾನ್ಸ್ ಮಾಡಕ್ ಒಂದು ರೀತಿ ಬೇಡ? ಫೋನಲ್ಲಿ ಲೊಚ್ ಅಂತ ಮುತ್ ಕೊಡ್ತಾನೆ. ಆ ಫೋನ್ ನ ಪೆನಾಲಾಗಿ ತೋರ್ಸಕ್ಕೆ ಒಬ್ಬ ಬಾಯ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ನಾನು. ಕೈಲಾಗ್ದವನು ಮೈ ಪರ್ಚ್ಕೊಂಡ ಅಂತ ನೀವ್ಯಾಕ್ರಿ ಮಿಸ್ಟರ್ ಟಿವಿ ರಾವಿಗೆ ಹೊಡ್ಕೋತೀರಾ? ಏನಂದೆ? ನನ್ನ ಕೈಲಾಗ್ದವನು ಅಂತ್ಯಾ? ಯೋ, ನನ್ನ ತುಟಿ ನೋಡೆ ಕಣಯ್ಯ. ಜಯದೇವ್ ಕವಿ ಅದರ ಮಧುರಂ ಅಂತ ಹಾಡೇ ಬಂದಿರೋದು. ನಿನ್ನ ಹಾಗೆ ಫೋನಲ್ಲಿ ಲೊಚ್ ಅಂತ ಮುತ್ ಕೊಡಲ್ಲ ನಾನು. ಏಕ್ದಮ್ ಡೈರೆಕ್ಟ್, ಲಿಪ್ ಟು ಲಿಪ್. ಇಷ್ಟು ವಯಸ್ಸಾದ್ರೂ ಚಪಲ ಹೋಗ್ಲಿಲ್ವಲ್ಲ? ಚಪಲ ಅನ್ನೋದು ಜ್ಞಾಪಕ ಬಂತು. ಒಂದು 50 ರೂಪಾಯಿ ಇದ್ರೆ ನಮ್ಮ ಮೇಲೆ ಆಗ್ತೀನಪ್ಪ. ಮಿಸ್ಟರ್ ಟಿವಿ ರಾವ್, ನಿಮ್ಗೆ ಎಷ್ಟು ಸಲ ಹೇಳಿದೀನಿ ಫ್ರೆಂಡ್ಶಿಪ್ ನಲ್ಲಿ ಹಣ ಕೇಳಬೇಡಿ ಅಂತ. ನೀವ್ ಏನ್ ಬೇಕಾದ್ರೂ ಕೇಳಿ ತಂದ್ಕೊಡ್ತೀನಿ, ಹಣ ಒಂದ್ ಬಿಟ್ಟು. ನೀನು ಕೊಡಲ್ಲ, ಈ ಜನ್ಮದಲ್ಲಿ ನಾನು ಕೇಳೋದ್ ಬಿಡಲ್ಲ. ಈಗ ನಾನಿಲ್ಲಿ ಇರಲ್ಲ ಮಿಸ್ಟರ್ ರವಿ, ಬಾಸ್ ಕೇಳಿದ್ರೆ ಹೊರಗಡೆ ಹೋಗಿದ್ದೀನಿ ಅಂತ ಹೇಳಿ. ಅಪ್ಪ ರವಿ, ನೀನಾರು 50 ರೂಪಾಯಿ ಕೊಟ್ಟು ನಮ್ ಕಷ್ಟ ತೀರಿಸ್ತೀನಪ್ಪ. ನಂದು ಅದೇ ರಿಪ್ಲೈ. ಸಿಕ್ಸ್ತ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಹೋಗಪ್ಪ. ಓ, ನೀವಾ? ಇಡಿಯಟ್. ನೋಡಿ ಮಿಸ್, ಐ ಆಮ್ ಸಾರಿ. ಅದು ಅವತ್ತು. ಶಟ್ ಅಪ್. ಐ ಡೋಂಟ್ ವಿಶ್ ಟು ಟಾಕ್ ಟು ಯು.
ಗ್ರೌಂಡ್ ಫ್ಲೋರ್ ಹೋಗಪ್ಪ. 6th ಫ್ಲೋರ್. ಅಮ್ಮ ಒಂದ್ ನಿಮಿಷ ಇರಮ್ಮ, ಕೆಳಗೆ ಹೋಗಿ ಬಂದ್ಬಿಡ್ತೀನಿ. ಇವರೇ ನಿಮ್ಗೆ ಸಂಬಳ ಕೊಡ್ತಾರಾ? ಇವ್ರು ಈ ಬಿಲ್ಡಿಂಗ್ ಓನರಾ? ಲುಕ್ ಮಿಸ್ಟರ್, ಯಾವಾಗ್ಲೂ ಹೆಂಗಸರಿಗೆ ಫಸ್ಟ್ ಪ್ರಿಫರೆನ್ಸ್. ಅದು ಹೆಂಗಸರಿಗೆ, ನಿಮಗಲ್ಲ. ವಾಟ್ ಯು ಮೀನ್? ಐ ಮೀನ್ ವಾಟ್ ಐ ಸೆಡ್. ನಿಮ್ ಕಣ್ಣಿಗೆ ಹೆಂಗಸ ಕಾಣೋದಿಲ್ವಾ? ಐ ಡೋಂಟ್ ಥಿಂಕ್ ಸೊ. ಗ್ರೌಂಡ್ ಫ್ಲೋರ್ ಹೋಗಪ್ಪ. 6th ಫ್ಲೋರ್. ಗ್ರೌಂಡ್ ಫ್ಲೋರ್. 6th ಫ್ಲೋರ್ ಹೋಗಪ್ಪ. ಗ್ರೌಂಡ್ ಫ್ಲೋರ್. ಮಿಸ್ಟರ್, ಲಿಫ್ಟ್ ನಲ್ಲಿ ಮೇಲ್ ಹೋಗೋದಕ್ಕೆ ಫಸ್ಟ್ ಪ್ರಿಫರೆನ್ಸ್. ಅದು ಆಸ್ಪತ್ರೆನಲ್ಲಿ, ಇದು ಬಿಸ್ನೆಸ್ ಕಾಂಪ್ಲೆಕ್ಸ್. ಐ ಸೇ ಐ ಕೇಮ್ ಫಸ್ಟ್, ಯು ಗೋ ಡೌನ್ ಫಸ್ಟ್. ಸರ್ ಯಾಕೆ ಸರ್ ಗಲಾಟೆ ಮಾಡ್ತೀರಾ? ಮೇಲ್ಗಡೆ ಕಸ್ಟಮರ್ಸ್ ಕಾಯ್ತಾ ಸರ್. ಗ್ರೌಂಡ್ ಫ್ಲೋರ್. 6th ಫ್ಲೋರ್. ಗ್ರೌಂಡ್ ಫ್ಲೋರ್. ಯು ಈಗ ಲಿಫ್ಟ್ ಹೋಗಲ್ಲ ಸರ್, ಯಾಕೆ? ಕರೆಂಟ್ ಹೊರಟೋಯ್ತು. ಅಯ್ಯೋ. ಹಾಗಾದ್ರೆ ಏನ್ ಮಾಡೋದು? ನಡ್ಕೊಂಡು ಹೋಗಿ. ಎಲ್ಲ ನಿಮ್ಮಿಂದಾನೆ. ಬನ್ನಿ ಹೋಗೋಣ. ನೋಡಿ ಮಿಸ್, ನನಗೆ ಒಂದೇ ಫ್ಲೋರು, ಚಕ್ ಅಂತ ಕೆಳಗಡೆ ಹೋಗ್ಬಿಡ್ತೀನಿ. ಆದ್ರೆ ನೀವಿನ್ನೂ 5 ಫ್ಲೋರ್ ಹತ್ಬೇಕು. ನನಗೂ ಗೊತ್ತು. ಯಾತಕ್ಕೂ ನಿಧಾನವಾಗಿ ಹೋಗಿ, ಅಲ್ಲೇ ರೆಸ್ಟ್ ತಗೊಳ್ಳಿ, ಪರವಾಗಿಲ್ಲ. ನನ್ನೇನ್ ಮುದುಕಿ ಅನ್ಕೊಂಡ್ರಾ? ನೋ ಡೌಟ್ ಅಬೌಟ್ ದಟ್. ಹೋಗಿ 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 ಹೋಗಿ. ಲೆಫ್ಟ್ ರೈಟ್ ಲೆಫ್ಟ್. ನನಗೆ ಲೆಫ್ಟ್ ರೈಟ್ ಅಬೌಟ್ ಟರ್ನ್. ಇಂಟರ್ವ್ಯೂ ಸ್ಟಾರ್ಟ್ ಆಗೋಯ್ತಾ? ನಡೀತಾ ಇದೆ. ಮೊದಲನೇ ಸಲ ನಂಗೆ ಇಂಟರ್ವ್ಯೂ ಬಂದಾಗ ನಮ್ಮಮ್ಮ ನನ್ಗೆ ಆರ್ತಿ ಎತ್ತಿ ಇಂಥದ್ದು 100 ಇಂಟರ್ವ್ಯೂ ಬರ್ಲಿ ಅಂದ್ರು. ಈಗಿದು 101ನೇ ಇಂಟರ್ವ್ಯೂ. ನನಗೆ ಯಾಕೋ ಇಂಟರ್ವ್ಯೂ ಬಂದ್ರೆ ತುಂಬಾ ಭಯವಾಗುತ್ತೆ. ಮೊದ್ಲು ಹಾಗೇನೆ, ಈಗ ನನಗೆ ಭಯನೇ ಇಲ್ಲ. ನಮ್ ತಂದೆ ಸಿನಿಮಾಗೆ ಅಂದ್ರೆ ದುಡ್ಡು ಕೊಡಲ್ಲ, ಅದಕ್ಕೆ ನಾನು ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ದುಡ್ಡು ಇಸ್ಕೊಂಡು ಸಿನಿಮಾಗೆ ಹೋಗ್ತೀನಿ. ಇಂಟರ್ವ್ಯೂನಲ್ಲಿ ಏನೇನ್ ಪ್ರಶ್ನೆ ಕೇಳ್ತಾರೆ? ಅಮಿತಾಬ್ ಬಚ್ಚನ್ ಎತ್ತರ ಎಷ್ಟು, ಧರ್ಮೇಂದ್ರನ್ ವಯಸ್ಸು ಎಷ್ಟು, ಗವಾಸ್ಕರ್ ಬೌಲಿಂಗ್ ಮಾಡ್ತಾನೋ ಬ್ಯಾಟಿಂಗ್ ಮಾಡ್ತಾನೋ, ಇಂಥದೆಲ್ಲ ಕೇಳ್ತಾರ್ರಿ. ಸರಿ, ನೀವು ಹೋಗಿ, ನಾನು ಹೇಳಿ ಕಳಿಸ್ತೀನಿ. ಥ್ಯಾಂಕ್ ಯು ಸರ್. ಅಮ್ಮ ನೀವು ಒಳಗೆ ಹೋಗ್ಬೋದು. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಸರ್. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಪರವಾಗಿಲ್ಲ, ಕೂತ್ಕೊಳ್ಳಿ. ನಿನ್ನ ಹೆಸರೇನಮ್ಮ? ರೋಹಿಣಿ. ನಮ್ಮಪ್ಪನ ಹೆಸರು ರಾಮಚಂದ್ರ ರಾವ್, ನಮ್ಮ ತಾತನ ಹೆಸರು ಕೃಷ್ಣರಾವ್, ನಮ್ಮ ಮುತ್ತಾತನ ಹೆಸರು ಗೊತ್ತಿಲ್ಲ ಸರ್. ನಮ್ಮಮ್ಮನ ಹೆಸರು ನಾಗಲಕ್ಷ್ಮಿ, ನಮ್ಮ ಅಜ್ಜಿ ಹೆಸರು ಸುಬ್ಲಕ್ಷ್ಮಿ, ಅವರಮ್ಮನ ಹೆಸರು ಗೊತ್ತಿಲ್ಲ ಸರ್. ಮಿಸ್, ನಾವು ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಿ ಅಮ್ಮ. ಆಗ್ಲಿ ಸರ್. ಇದಕ್ ಮುಂಚೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೆ? ಕೆಲಸ ಮಾಡ್ತಿದ್ರೆ ನಾನ್ ಯಾಕೆ ಸರ್ ಇಂಟರ್ವ್ಯೂಗೆ ಬರ್ತಿದ್ದೆ? ಮಹಾತ್ಮ ಗಾಂಧಿ ಹುಟ್ಟದ್ ಯಾವಾಗಮ್ಮ? ನೀವೆಲ್ಲ ಹುಟ್ಟೋಕ್ ಮುಂಚೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ತಿದ್ ಯಾವಾಗ? ನೀವೆಲ್ಲ ಹುಟ್ಟಿದ ಮೇಲೆ. ನೋಡಮ್ಮ, ನಾವು ಇಂಟರ್ವ್ಯೂ ಮಾಡೋರು, ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ತೀವಿ. ನಿಮ್ ಜನರಲ್ ನಾಲೆಡ್ಜ್ ತಿಳ್ಕೊಳ್ಳೋದಕ್ಕೆ ನಾವ್ ಏನ್ ಪ್ರಶ್ನೆ ಬೇಕಾದ್ರೆ ಕೇಳ್ತೀವಿ. ಬಿಸ್ಕೆಟ್ ಫ್ಯಾಕ್ಟ್ರಿಗೂ ಗಾಂಧೀಜಿಗೂ ಏನ್ ಸರ್ ಸಂಬಂಧ? ಅವ್ರು ನಮ್ ದೇಶಕ್ಕೋಸ್ಕರ ಎಷ್ಟು ತ್ಯಾಗ ಮಾಡಿದ್ರು, ಸ್ವಾತಂತ್ರ್ಯ ಕೊಡ್ಸೋದಕ್ಕೆ ಎಷ್ಟು ಹೋರಾಡಿದ್ರು ಅಂತ ಕೇಳಿದ್ರೆ ಹೇಳ್ತಾ ಇದ್ದೆ. ನಿಮ್ದು ಬಿಸ್ಕೆಟ್ ಫ್ಯಾಕ್ಟ್ರಿ. ಮಹಾತ್ಮ ಗಾಂಧೀಜಿಯವರು ಏನ್ ತಿಂತಿದ್ರು ಅಂದ್ರೆ ಕಡ್ಲೆಕಾಯಿ ಅಂತ ಕರೆಕ್ಟ್ ಆಗಿ ಹೇಳ್ತಿದ್ದೆ. ಅದು ಬಿಟ್ಟು ಬಾಯಿಗೆ ಬಂದ್ ಹಾಕಿ ಕೇಳಿದ್ರೆ ನಾನೇನ್ ಸರ್ ಆನ್ಸರ್ ಹೇಳಿ? ಮಿಸ್, ನೀವು ಇಂಟರ್ವ್ಯೂ ಬಂದಿದ್ದೀರೋ ಇಲ್ಲ ನಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀರೋ? ನಿಮ್ ಪ್ರಶ್ನೆಗಳಿಗೆಲ್ಲ ಕರೆಕ್ಟ್ ಆಗಿ ಉತ್ತರ ಕೊಡ್ತಿದ್ದೀನಲ್ಲ ಸರ್? ದಿಸ್ ಇಸ್ ನಾಟ್ ದಿ ಆನ್ಸರ್. ನಿಮ್ ಪ್ರಶ್ನೆಗಳಿಗೆ ಇದೇ ಆನ್ಸರು. ಮಿಸ್, ಏನ್ ಹೇಳ್ತಿದ್ದೀರಾ? ಸರ್, ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನ ಡಿಗ್ರಿ ತಗೊಂಡು ಹೊರಗೆ ಬರ್ತಾರೆ. ಅವರಲ್ಲಿ 10ನೇ 1 ಭಾಗಕ್ಕೂ ಕೆಲಸ ಸಿಕ್ಕೋಲ್ಲ. ಯಾಕೆ? ನಿಮ್ಮಂಥ ಎಜುಕೇಟೆಡ್ ಫೋರ್ಸ್ ಇಂದ. ಮಿಸ್, ಏನ್ ಹೇಳ್ತಿದ್ದೀರಾ? ನಿಜಾನೇ ಹೇಳ್ತಿದ್ದೀನಿ. ಸರಿಯಾದ ರೀತಿಲಿ ಇಂಟರ್ವ್ಯೂ ಮಾಡೋ ಹಾಗಿದ್ರೆ ಮಾಡಿ. ನಿಮ್ಮ ಕಾಲ ಕಳೆಯೋದಕ್ಕೂ ಗೊತ್ತಿಲ್ಲ ಅಂದ್ರೆ 3 ಜನನ ಕೂತ್ಕೊಂಡು ಇಸ್ಪಿಟಾಡಿ. ನಮ್ಮಂಥವ್ರನ್ನ ಕರೆಸಿ ಪ್ರಾಣ ತೆಗಿಬೇಡಿ. ಬರ್ತೀನಿ. ಸರ್, ನಿಮ್ ಡ್ರೆಸ್ ರೆಡಿ? ಎಷ್ಟೊತ್ತೋ ಬಟ್ಟೆ ತರೋದು? ಏನಿದು ಒಂದೇ ಪ್ಯಾಂಟ್ ತಂದಿದ್ಯಾ? ನೀವು ಒಂದ್ಸಲಕ್ಕೆ ಎಷ್ಟು ಪ್ಯಾಂಟ್ ಹಾಕೋತೀರಾ? ಒಂದು. ಅದಕ್ಕೆ ಒಂದ್ ತಂದಿದ್ದೀನಿ. ನೀನ್ ಕೊಟ್ಟ ಪ್ಯಾಂಟ್ ನಾನು ಹಾಕೋಬೇಕಾ? ಏನೋ ನಿಮ್ಗೆಲ್ಲ ಸಹಾಯ ಆಗ್ಲಿ ಅಂತ ಮನೆ ಹತ್ರ ಇಸ್ತ್ರಿ ಮಾಡ್ಕೊಡಕ್ ಬಂದ್ರೆ ಎಲ್ರು ಒಟ್ಟೊಟ್ಟಿಗೆ ಬಟ್ಟೆ ತಂದ್ಕೊಟ್ರೆ ಹ್ಯಾಕ್ ಸರ್ ಇಸ್ತ್ರಿ ಮಾಡೋದು? ಯಾರ್ ಯಾವತ್ ಏನೇನ್ ಬಟ್ಟೆ ಹಾಕೋಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನೀವ್ ಇವತ್ ಇದೇ ಬಟ್ಟೆ ಹಾಕೋಬೇಕು, ಹಾಕೋತೀರಾ? ನೀನ್ ಹೇಳ್ದಾಗ ನಾನ್ ಕೇಳ್ಬೇಕು. ನನ್ನ ಗ್ರಹಚಾರ. ಸರ್, ನಾಳೆಯಿಂದ 10 ಪೈಸೆ ಜಾಸ್ತಿ ಮಾಡ್ತಾ ಇದೀನಿ. ಯಾಕೋ? ಏನ್ ಸರ್, ದೇಶದಲ್ಲಿ ಎಲ್ಲಾ ಕಡೆನೂ ಬೆಲೆ ಜಾಸ್ತಿ ಆಗ್ತಾ ಇದೆ. ನಾನ್ ಯಾಕೆ ಸರ್ ಮಾಡಬಾರ್ದು? ನಂದೇನಾದ್ರು ಗೌರ್ಮೆಂಟ್ ಜಾಬಾ, ಬೋನಸ್ ಇದ್ಯಾ, ಪೆನ್ಷನ್ ಇದ್ಯಾ, ಪ್ರಾವಿಡೆಂಟ್ ಫಂಡ್ ಇದ್ಯಾ? ಅದಕ್ಕೆ ನಾನು ಜಾಸ್ತಿ ಮಾಡ್ತೀನಿ. ಹೀಗೆ ಎಲ್ರು ಬೆಲೆ ಏರಿಸ್ತಾ ಇದ್ರೆ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರನ್ನ ಆ ದೇವ್ರೇ ಕಾಪಾಡಬೇಕು. ಸರ್, ಫ್ಯಾಮಿಲಿ ಅಂದ ತಕ್ಷಣ ಜ್ಞಾಪಕ ಬಂತು. ನಿಮ್ಗೆ ಅಪ್ಪ ಅಮ್ಮ ಇದ್ದಾರಾ? ನೋ ಫಾದರ್, ನೋ ಮದರ್, ನೋ ಲವರ್, ಅನಾಥ. ನಿಮ್ಮ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸರ್. ಯಾಕೋ? ಏನ್ ಸರ್, ಅಪ್ಪ ಅಮ್ಮ ಸಿಗೋದ್ ಕಷ್ಟ, ಲವರ್ ಸಿಗೋದ್ ಕಷ್ಟನಾ? ಲವರ್ ಏನ್ ಅಂಗಡಿಲಿ ಸಿಗ್ತಾರೇನೋ? ಏನ್ ಸರ್, ಎಂತೆಂತ ಎಕರ್ ಪೆಕರ್ ನನ್ ಮಕ್ಳೆಲ್ಲ ಲವ್ ಮಾಡ್ಬಿಡ್ತಾರೆ.
ಅಂಥದ್ರಲ್ಲಿ ನೀವಿಂತ ಒಳ್ಳೆ ಪರ್ಸನಾಲಿಟಿ ಇಟ್ಕೊಂಡು ರೋಡಲ್ಲಿ ಹೋಗ್ತಾ ಫಳಕ್ ಫಳಕ್ ಅಂತ ಒಂದೆರಡು ಪೋಸ್ಟ್ ಕೊಟ್ರೆ ಹುಡುಗಿರು ನಿಮ್ ಮನೆ ಮುಂದೆ ಕ್ಯೂ ನಿಂತಿರ್ತಾರೆ ಸರ್ ನಿಮ್ಮನ್ನ ಲವ್ ಮಾಡೋದಿಕ್ಕೆ. ಏಯ್ ಅಯೋಗ್ಯ, ನೀ ನಂಗೆ ಲವ್ ಪಾಠ ಹೇಳ್ಕೊಡ್ತೀಯಾ? ನಾನೇನ್ ಸಾಮಾನ್ಯ ಅಲ್ಲ ಸರ್. ಅದೇ ಸರ್, ನಮ್ಮ 5ನೇ ಮನೆ ರಾಜರಾಯರ ಮಗಳು ಈಗ ತಾನೇ ಲಂಗ ಹಾಕೊಂಡು ಕಾನ್ವೆಂಟ್ಗೆ ಹೋಗ್ತಾ ಇದ್ದಾಳೆ. ಇನ್ 5 ವರ್ಷ ಆಗ್ಲಿ ದಾವಣಿ ಹಾಕೋತಾಳೆ, ನಾನು ಅವಳನ್ನ ಹಾಗೆ ತಳ್ಕೊಂಡು ಹೋಗ್ತೀನಿ.